ವೃಷಭ ಮೇಷರಾಶಿಗಳಿಗೆ ಶುಭ ಫಲವನ್ನು ಕೊಡ್ತಕ್ಕಂಥದ್ದು. ಮಿಶ್ರ ಫಲ ಬಂದು ಮಕರ, ಸಿಂಹ, ತುಲ, ಮಿಥುನ ಈ ರಾಶಿಗಳವರಿಗೆ ಮಿಶ್ರ ಫಲವನ್ನು ಕೊಡ್ತಕ್ಕಂಥದ್ದು. ಅಶುಭ ಫಲ ಬಂದು ಕುಂಭ, ಮೀನ, ಕರ್ಕಾಟಕ, ವೃಶ್ಚಿಕ ಈ ರಾಶಿಗಳಿಗೆ ಅಶುಭ ಫಲವನ್ನು ಕೊಡ್ತಕ್ಕಂಥದ್ದು. ಯಾವ ಅಶುಭ ಫಲ ಯಾವ ರಾಶಿಯಲ್ಲಿರುತ್ತೋ ಅವರು ಅವರ ಇಷ್ಟ ದೇವರನ್ನು ಧ್ಯಾನ ಮಾಡೋದಾಗಿರ್ಬೋದು, ಒಂದು ತಪಸ್ಸನ್ನು ಮಾಡೋದಾಗಿರ್ಬೋದು, ಅಥವಾ ಒಂದು ದೇವಸ್ಥಾನಗಳಿಗೆ ಹೋಗಿ ಒಂದು ಮಾರನೇ ದಿನ ಚಂದ್ರಬಿಂಬವನ್ನು ಸಮರ್ಪಣೆ ಮಾಡಿ ಅವರ ದೋಷಗಳನ್ನು ಪರಿಹಾರ ಮಾಡ್ಕೊಬೋದು. ಈಗ ನಾಳೆ ಶುದ್ಧೀಕರಣ ಯಾವ ರೀತಿ ಇರುತ್ತೆ? ಎಷ್ಟು ಗಂಟೆ ದೇವಾಲಯ ಓಪನ್ ಇರುತ್ತೆ? ನಾಳೆ ಪ್ರಾತಃ ಕಾಲದಲ್ಲಿ 6 ಗಂಟೆಗೆ ದೇವಸ್ಥಾನ ಓಪನ್ ಮಾಡಿ ದೈನಂದಿನ ಪೂಜೆಗಳನ್ನೆಲ್ಲ ನೆರವೇರಿಸಿ ತದನಂತರ 4ರಿಂದ 4:15 ದೇವಾಲಯವನ್ನು ಮುಚ್ಚಿ ಮತ್ತೆ ಸೋಮವಾರ ಬೆಳಗ್ಗೆನೇ 7ರಿಂದ 7:30 ಒಳಗಡೆ ದೇವಸ್ಥಾನಗಳನ್ನು ತೆಗೆದು ಭಕ್ತಾದಿಗಳಿಗೆ ಸಾರ್ವಜನಿಕರಿಗೆ ಅವಕಾಶ ಮಾಡಿಕೊಡ್ತೀವಿ. ಈ ಸಮಯದಲ್ಲಿ ಆ ರಾಶಿಗಳು ಇದೆಯಲ್ಲ ಸಮಸ್ಯೆ, ಅದೆಲ್ಲ ಏನು ಮಾಡಬೇಕು? ಯಾವ ಥರ ಇದು ಮಾಡಬೇಕು? ಸಾಧಾರಣವಾಗಿ ಈ ರಾತ್ರಿ ಗ್ರಹಣ ಬಂದಿರೋದ್ರಿಂದ ಯಾರು ಅಷ್ಟು ಅದಕ್ಕೆ ಪೂಜೆ ಪುನಸ್ಕಾರಗಳು ಅದರ ಬಗ್ಗೆ ಗೊತ್ತಿರೋರು ಅದನ್ನು ಆಚರಣೆ ಮಾಡ್ತಾರೆ. ಸಾಧಾರಣವಾಗಿ ರಾತ್ರಿ ಗ್ರಹಣ ಬಂದಿರೋದ್ರಿಂದ ಬೆಳಗಿನ ಜಾವ ಒಂದು ಬೆಳ್ಳಿಯಲ್ಲಿ ಚಂದ್ರಬಿಂಬವನ್ನು ಮಾಡಿಕೊಂಡು ಉದ್ದು ಮತ್ತು ಅಕ್ಕಿಯನ್ನು ಇಟ್ಟು ದೇವರನ್ನು ಧ್ಯಾನ ಮಾಡಿಕೊಂಡು ಅವರ ಹೆಸರು, ಗೋತ್ರ, ನಕ್ಷತ್ರಗಳನ್ನೆಲ್ಲ ಹೇಳಿ ಒಂದು ಹತ್ತಿರದಲ್ಲಿರುವಂತಹ ದೇವಸ್ಥಾನಗಳಿಗೆ ಹೋಗಿ ಆ ಚಂದ್ರಬಿಂಬವನ್ನು ದಾನ ಕೊಟ್ಟರೆ ಆ ಗ್ರಹಣದ ಸಮಯದಲ್ಲಿ ಅವರಿಗೆ ಬಂದಿರುವಂತಹ ದೋಷಗಳೆಲ್ಲ ಪರಿಹಾರ ಆಗುತ್ತೆ. ವಿಶ್ವವಾಸನಾಮ ಸಂವತ್ಸರದ ಭಾದ್ರಪದ ಮಾಸದ ಭಾನುವಾರ ನಾಳೆ ದಿನ 7/9/2025 ಚಂದ್ರಗ್ರಹಣ ಇರೋದರಿಂದ ನಾಳೆ ಸಂಜೆ 4:30ಕ್ಕೆ ದೇವಸ್ಥಾನ ಮುಚ್ಚಲಾಗ್ತದೆ. ಗ್ರಹಣ ಮೋಕ್ಷ ಎಲ್ಲ ಆಗಿ ಎಲ್ಲ ಇದಾದ ನಂತರ ದೇವಸ್ಥಾನದ ಮರುದಿನ ಶುದ್ಧೀಕರಣಗೊಳಿಸಿ ಸೋಮವಾರ ಬೆಳಗ್ಗೆ ಭಕ್ತರಿಗೆ ದರ್ಶನಕ್ಕೆಲ್ಲ ವ್ಯವಸ್ಥೆ ಮಾಡ್ತೇವೆ. ಈಗ ದರ್ಶನಕ್ಕೆ ಬರುವಂಥ ಭಕ್ತಾದಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಈಗ ನಾಳೆ ಬರುವಂಥ ಭಕ್ತಾದಿಗಳು 4 ಗಂಟೆ ಒಳಗಾಗಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ಲಿಕ್ಕೆ ನಾನು ಅವರಿಗೆ ಮನವಿ ಮಾಡ್ಕೊಳ್ತೇನೆ. ನಾಳೆ ವೀಕೆಂಡ್ ಕೂಡ ಇದೆ. ಹೌದು, ಈಗಾಗಲೇ ನಾವು ಪತ್ರಿಕೆಗಳಿಗೆ ಪ್ರಕಟಣೆ ಎಲ್ಲ ಕೊಟ್ಟಿದ್ದೀವಿ, ಸಾರ್ವಜನಿಕರಿಗೆ ಅರಿವು ಮೂಡಿಸಿದ್ದೀವಿ. ಸಾಮಾನ್ಯ ಎಲ್ಲ ದೇವಸ್ಥಾನಗಳು ಸಹ ಭಾರತದಾದ್ಯಂತ ಮಧ್ಯಾಹ್ನ ನಂತರ ತಿರುಪತಿ ಸಹ ಮುಚ್ಚಲ್ಪಡೋದ್ರಿಂದ ಸಾರ್ವಜನಿಕರಿಗೂ ಭಕ್ತಾದಿಗಳಿಗೂ ಸಾಮಾನ್ಯವಾಗಿ ಮಾಹಿತಿ ಇದ್ದೇ ಇರ್ತದೆ. ನಾವು ಸಹ ಘಾಟಿ ದೇವಸ್ಥಾನದ ಬಗ್ಗೆ ಪ್ರತ್ಯೇಕವಾಗಿ ಪತ್ರಿಕಾ ಪ್ರಕಟಣೆಗಳು ಕೊಟ್ಟಿದ್ದೀವಿ, ದೇವಸ್ಥಾನದಲ್ಲಿ ಪ್ರಕಟಣೆನೂ ಹಾಕಿದ್ದೀವಿ. ಹಾಗಾಗಿ 4 ಗಂಟೆ ಒಳಗೆ ಬಂದು ದರ್ಶನ ಮಾಡ್ಕೊಂಡು ಹೋಗಿ ಅಂತ ಭಕ್ತರಲ್ಲಿ ನಾನು ಮನವಿ ಮಾಡ್ತೇನೆ. ಸೋಮವಾರ ಎಷ್ಟು ಗಂಟೆಯಿಂದ ಅಂದರೆ ಅಲ್ಲಿ ಅವತ್ತು ಬೆಳಗಿನ ಉಪಹಾರ ಪ್ರಸಾದ ಆ ಥರದ್ದು ಏನಾದರೂ ಇಲ್ಲಿ ನಾವು ಪ್ರತಿನಿತ್ಯ ಉಪಹಾರ ಇದೆ ದೇವರಿಂದ ಭಕ್ತರಿಗೆ ಪ್ರತಿನಿತ್ಯ 8 ಗಂಟೆಯಿಂದ ಉಪಹಾರದ ವ್ಯವಸ್ಥೆ ಇದೆ. ಅದು ಯಥಾ ರೀತಿ ನಡೀತದೆ.